ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ ರೀ. ಇವತ್ತೇನಪ್ಪ ಅಂದ್ರೆ ಒಂದು ವಿಶೇಷ ಸಂಚಿಕೆಯೊಂದಿಗೆ ಬಂದೀವಿ. ಏನಪ್ಪ ಅಂದ್ರೆ ನಮ್ಮದು ಉತ್ತರ ಕರ್ನಾಟಕ ಕಡೆ ಆಗಲಿ ಯಾವುದೇ ಕಡೆ ಆಗಲಿ ಹಳ್ಳಿಗಳ ನಾಡು ನಮ್ಮದು. ಕರ್ನಾಟಕ ರಾಜ್ಯ ಅಂದರೆ ಹಳ್ಳಿಗಳ ನಾಡು. ಅದಕ್ಕೋಸ್ಕರ ಹಳ್ಳಿಯಲ್ಲಿ ನಡೆಸಬಹುದಾದಂತಹ ಒಂದು 5 ಬಿಸ್ನೆಸ್ ಐಡಿಯಾಗಳನ್ನು ತೊಗೊಂಬಂದಿದ್ವಿ. ಅದಕ್ಕೋಸ್ಕರ ಆ ಬಿಸ್ನೆಸ್ ಐಡಿಯಾಗಳು ಯಾವುವು ಅಂತಂದು ಸ್ವಲ್ಪ ನೋಡೋಣ ಬರ್ರಿ. ಮೊದಲನೇದಾಗಿ ಇಡ್ಲಿ ದೋಸೆ ಅಂಗಡಿನ ನೀವು ಚಾಲೂ ಮಾಡ್ಬೇಕಂದ್ರೆ 10ರಿಂದ 15 ಸಾವಿರ ರೂಪಾಯಿ ಬಂಡವಾಳ ಇದ್ರೆ ಸಾಕ್ರಿ. ವಸ್ತುಗಳು ಅಂದ್ರೆ ಏನಿಲ್ಲ ರೀ, ಒಂದು ಗ್ಯಾಸು, ಒಂದು ಗ್ರೈಂಡರು ಅಷ್ಟು ಆದ್ರೆ ಮುಗಿದೋತು. ಸ್ವಲ್ಪ ಅಕ್ಕಿ, ಉದ್ದಿನಬೇಳೆ, ಸಣ್ಣ ಪುಟ್ಟ ಐಟಮ್, ದೊಡ್ಡ ರೊಕ್ಕದ್ದು ಅಂತಂದು ಯಾವಿಲ್ಲ ರೀ. ಅದರ್ಲಿಂದನ ಇಡ್ಲಿ ದೋಸೆ ಅಂಗಡಿ ಮಾಡಿ ಅದರ್ಲಿಂದನೂ ತಿಂಗಳಿಗೆ 15ರಿಂದ 30 ಸಾವಿರ ರೂಪಾಯಿ ದುಡಿಬೋದು. ಡಿಪೆಂಡ್ ಅಪಾನ್ ಆ ಏರಿಯಾ ಮ್ಯಾಗ, ಗಿರಾಕಿ ಮ್ಯಾಗ ಆಗಿರ್ತೈತಿ. ಇದು ಯಾರಿಗೆ ಸೂಕ್ತಪ್ಪ ಅಂದ್ರೆ ಮಹಿಳೆಯರಿಗೆ, ಒಂದು ಸ್ವಲ್ಪ ಆರಂಭಿಕವಾಗಿ ಮಾಡುವಂಥ ಮತ್ತು ಒಳ್ಳೆ ಯುವಕರಿಗಾದ್ರೂ ಅಡ್ಡಿಯಿಲ್ಲ, ನಡಿತೈತಿ. ಒಳ್ಳೆಯದು. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕೆಲಸ ಆಗೇ ಆಗುತ್ತೆ. ಮಸಾಲೆ ಪುಡಿ ಏನಪ್ಪ ಅಂದ್ರೆ ಮಸಾಲೆ ಪುಡಿ ರೆಡಿ ಮಾಡೋದು ಅವ್ರ ಮನೆಯಲ್ಲೇ ರೆಡಿ ಮಾಡಲಿ. ಮಸಾಲೆ ಪುಡಿ ರೆಡಿ ಮಾಡೋದು, ಅವು ಪೇಟೆಯಲ್ಲಿ ವಸ್ತುಗಳು, ಕಚ್ಚಾ ವಸ್ತುಗಳು ಸಿಗ್ತಾವೆ, ಒಂದು ತೊಗೊಂಬಂದು ಪುಡಿ ಮಾಡಿ ಅದಕ್ಕೆ ಏನೇನು ಹಾಕ್ಬೇಕು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊಂಡು ಮಾಡಿದ್ರೆ ಆಗುತ್ತೆ. ಮಸಾಲೆ ಪುಡಿ ರೆಡಿ ಮಾಡೋದಕ್ಕೆ ಒಂದು 10ರಿಂದ 15 ಸಾವಿರ ರೂಪಾಯಿ ಅಷ್ಟೇ ಬಂಡವಾಳ ಸಾಕಾಗುತ್ತೆ. ಮತ್ತು ಇದನ್ನು ಮಾರೋದೆಲ್ಲಪ್ಪ ಅಂದ್ರೆ ಕಿರಾಣಿ ಅಂಗಡಿಗಳಿಗೆ ಹೋಗಿ ವಿಸಿಟ್ ಮಾಡಬೇಕು. ಹೊಳ್ಳಿ ವಾರದ ಸಂತೆ ಇರ್ತೈತಿ, ಆ ವಾರದ ಸಂತೆ ಒಳಗೆ ಹೋಗಿ ಸೇಲ್ ಮಾಡ್ಬೋದು. ಸ್ಥಳೀಯವಾಗಿಯೇ ಸೇಲ್ ಮಾಡ್ಬೋದು. ಇದರಿಂದ ಕೂಡ ಒಳ್ಳೆಯ ಪ್ರಾಫಿಟನ್ನು ಗಳಿಸ್ಬೋದು ಅಂತಂದು ಹೇಳ್ತೀವಿ. ಇನ್ನು ಮೂರನೇದಾಗಿ ಅಂದ್ರೆ ಪೇಪರ್ ಬ್ಯಾಗ್ ರೆಡಿ ಮಾಡೋದು ಅಂದ್ರೆ ಈಗ ಕಚ್ಚಾ ವಸ್ತುಗಳು ಸಿಗ್ತಾವೆ, ಅದನ್ನು ಮಾಡೋದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿರಿ. ಪೇಪರ್ ಬ್ಯಾಗ್ ರೆಡಿ ಮಾಡೋಕೆ 10ರಿಂದ 15 ಸಾವಿರ ರೂಪಾಯಿ ಅಷ್ಟೇ ಬೇಕು ಖರ್ಚು. 10ರಿಂದ 15 ಸಾವಿರ ರೂಪಾಯಿದಾಗ ಪೇಪರ್ ಬ್ಯಾಗ್ ರೆಡಿ ಮಾಡಿ ಅದನ್ನು ಎಲ್ಲಿ ಸೇಲ್ ಮಾಡೋದಪ್ಪ ಅಂದ್ರೆ ಗ್ರಾಹಕರಿಗೆ ಬಟ್ಟೆ ಅಂಗಡಿ ಇರ್ತಾವೆ, ಸಣ್ಣ ಸಣ್ಣ ಬಟ್ಟೆ ಅಂಗಡಿಗೆ, ಮೆಡಿಕಲ್ಗೆ, ಹೋಟೆಲ್ಗೆ, ಇಂಥಲ್ಲೆಲ್ಲಲ್ಲಿ ಹೋಗಿ ನೀವು ಸೇಲ್ ಮಾಡ್ಬೋದು. ಅವ್ರು ಖರೀದಿ ಮಾಡ್ತಾರೆ. ಅದರಿಂದನೂ ನೀವು ಉತ್ತಮ ಆದಾಯವನ್ನು ಹಳ್ಳಿಯಲ್ಲಿ ನಡೆಸ್ಬೋದು ಅಂತಂದು ಹೇಳ್ಬೋದು. ಇನ್ನು 4ನೇದಾಗಿ ಅಗರಬತ್ತಿ ತಯಾರಿಕೆ, ಊದಿನ ಕಡ್ಡಿ ಅಂತಾರೆ ನೋಡ್ರಿ ನಮ್ಮ ಕಡೆ, ಅಗರಬತ್ತಿ ತಯಾರಿಕೆಗೂ ಕೂಡ ಒಂದು 10ರಿಂದ 15 ಸಾವಿರ ರೂಪಾಯಿ ಅಷ್ಟೇ ಬಂಡವಾಳ ಬೇಕಾಗುತ್ತೆ. ಅದನ್ನು ರೆಡಿ ಮಾಡೋದ್ರ ಬಗ್ಗೆ ನೀವು ಸ್ವಲ್ಪ ಮೊದಲಾಗ ಗೊತ್ತು ಮಾಡ್ಕೊಂಡ್ರೆ ಹಳ್ಳಿ ಲೆವೆಲ್ನಾಗನ 10ರಿಂದ 15 ಸಾವಿರ ರೂಪಾಯಿದಾಗನ ನೀವು ವ್ಯವಹಾರ ಶುರು ಮಾಡ್ಬೋದು. ಅದನ್ನು ರೆಡಿ ಮಾಡಿ ಮಾರೋದು ಎಲ್ಪ ಅಂದ್ರೆ ಒಂದು ಸ್ವಲ್ಪ ದೇವಸ್ಥಾನ ಇದ್ದಲ್ಲೇ ಅಥವಾ ಕಿರಾಣಿ ಶಾಪಿಗೆ ಇದನ್ನು ಮಾಡಿ ವಿಸಿಟ್ ಮಾಡಿಕೊಡ್ಬೇಕು. ಹೋಲ್ಸೇಲಾಗಿ ವಿಸಿಟ್ ಮಾಡ್ಬೇಕು. ಯಾರಾದರೂ ಮಾರ್ತಿರ್ತಾರಲ್ಲ ಅವ್ರಿಗೆ ಕಡಿಮೆ ರೇಟಿಗೆ ಅವ್ರಿಗೆ ₹1 ₹2 ಮಾರ್ಜಿನ್ ಕೊಟ್ಟರೆ ಅವರು ತೊಗೊತಾರೆ. ಅವ್ರ ಕಡೆನೂ ಸೇಲ್ ಮಾಡ್ಬೋದು. ಇದರಿಂದ ನೀವು ಹಳ್ಳಿಯಲ್ಲಿ 10ರಿಂದ 15 ಸಾವಿರ ರೂಪಾಯಿದಲ್ಲಿನೇ ಬಿಸ್ನೆಸ್ ಅಥವಾ ವ್ಯವಹಾರ ಶುರು ಮಾಡ್ಬೋದು. ಇನ್ನು ಕೊನೆಯದಾಗಿ 5ನೇದಂದ್ರೆ ಚಹಾ ಅಥವಾ ಕಾಫಿ ಸ್ಟಾಲ್, ಟೀ ಅಂಗಡಿ ಮಾಡ್ಬೋದು. ಒಂದು ಸ್ವಲ್ಪ ಹೈಟೆಕ್ ಆಗಿ ಮಾಡಬೇಕು. ಟೀ ಅಂಗಡಿ ಮಾಡೋದು ಹೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಬಂಡವಾಳ ಸ್ವಲ್ಪ ರೀತಿಯಿಂದ ಹೆಚ್ಚಿಗೆ ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಒಂದು ಶಾಪ್ ಅಂತ ಬೇಕಾಗತ್ತೆ, ಇಲ್ಲಿಕ ಒಂದು ಒತ್ತ ಗಾಡಿ ಅಂತ ಬೇಕಾಗುತ್ತೆ. ಅದಕ್ಕಾದ್ರೂ ಬಂಡವಾಳ ಭಾಳ ಅಂದ್ರೆ ಒಂದು 20ರಿಂದ 25 ಸಾವಿರ ರೂಪಾಯಿ ಆರಂಭಿಕ ಬಂಡವಾಳ ಇದ್ರೂ ನಡಿತೈತಿ. ಅದನ್ನ ಎಲ್ಲಿ ಮಾಡಬೇಕಪ್ಪ ಅಂದ್ರೆ ಸ್ವಲ್ಪ ಕಾಲೇಜು, ಸ್ವಲ್ಪ ಸ್ಕೂಲ್ ಇರ್ತಾವಲ್ರಿ, ಅದ್ರ ಹತ್ತಿರ ಇಲ್ಲಿಕೊಂದು ಬಸ್ ಸ್ಟ್ಯಾಂಡ್, ಅಲ್ಲಿ ಮಾಡಿದ್ರೆ ಅಗದಿ ಸಕ್ಸಸ್ಫುಲ್ಲಾಗಿ ನೀವು ಆ ಬಿಸ್ನೆಸ್ ರನ್ ಮಾಡ್ಬೋದು. ಅದಕ್ಕೆ ಬೇಕು ಬಂಡವಾಳ 20ರಿಂದ 25 ಸಾವಿರ ಹೇಳಿದ್ನಲ್ಲ ಅಷ್ಟೇ ರೀ. ಇದ್ರ ಜೊತೆ ಮತ್ತು ಒಳ್ಳೆ ಎಕ್ಸ್ಟ್ರಾ ಐಟಮ್ ಬಿಸ್ಕೆಟು, ಬ್ರೆಡ್ ಕೂಡ ಸೇಲ್ ಮಾಡ್ಬೋದು. ಅದಕ್ಕೋಸ್ಕರ ಅದ್ರದ್ದು ಆದಾಯ ಎಷ್ಟಪ್ಪ ಅಂದ್ರೆ ಒಂದು ದಿನಕ್ಕೆ ಕಮ್ಮಿ ಅಂದ್ರೆ 500ರಿಂದ 1000 ರೂಪಾಯಿ, ಅಂದ್ರೆ 15,000ರಿಂದ 30,000 ರೂಪಾಯಿ ಇದರಿಂದ ನೀವು ಪ್ರಾಫಿಟ್ ಮಾಡ್ಬೋದು. ಹಳ್ಳಿಯಲ್ಲಿನೇ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಯಾವುದೇ ಬಿಸ್ನೆಸ್ ಯಾವುದಾದ್ರೂ ಬಿಸ್ನೆಸ್ ಮಾಡಲಿ, ಮೊದಲಾಗ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಅದ್ರ ಬಗ್ಗೆ ಐಡಿಯಾ ಇಲ್ಲಾಂದ್ರೆ ಐಡಿಯಾ ಇದ್ದರ ಕಡೆ ಕೇಳಿ ತಿಳ್ಕೊಬೇಕು ಮೊದಲನೇದಾಗಿ. 2ನೇದಾಗಿ ಸ್ಥಳೀಯ ಮಾರುಕಟ್ಟೆಯನ್ನು ಪರಿಶೀಲನೆ ಮಾಡಬೇಕು. ಮಾರುಕಟ್ಟೆ ಇಲ್ಲಿ ಹೆಂಗೈತಿ, ಇಲ್ಲಿ ಇದು ಸೇಲ್ ಆಗುತ್ತಾ ಇಲ್ಲ, ಈ ವ್ಯವಹಾರ ಹೆಂಗೆ ನಡಿತೈತಿ, ಅದಕ್ಕೋಸ್ಕರ ನಾವು ಹೊಸದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಮೊದಲನೇದಾಗಿ ಹುಯಿಯನ್ನು ದುಡುಕ್ಬಾರ್ದು, ಲಕ್ಷಗಟ್ಟಲೆ ಖರ್ಚು ಮಾಡ್ಬೋದು. ಭಾಳ ಸಣ್ಣ ಪ್ರಮಾಣದ 5-10 ಸಾವಿರ ರೂಪಾಯಿ ಬಂಡವಾಳ ಹೂಡಿ ಸಣ್ಣ ಪ್ರಮಾಣದಲ್ಲಿ ಮಾಡೋಕೆ ಪ್ರಯತ್ನ ಮಾಡಬೇಕು. ಹೊಳ್ಳಿ ಅದನ್ನು ಆಲ್ಮೋಸ್ಟ್ ಆಲ್ ವಾಟ್ಸಪ್ ಅಥವಾ ಫೇಸ್ಬುಕ್ನಲ್ಲಿ ಈಗ ದೊಡ್ಡ ಒಂದು ಆಪರ್ಚುನಿಟಿ, ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರಚಾರ ಮಾಡ್ಬೋದು. ಅದಕ್ಕೋಸ್ಕರ ವಾಟ್ಸಪ್, ಫೇಸ್ಬುಕ್ ಇಂಥ ಮಾಧ್ಯಮಗಳನ್ನ ನೀವು ಉಪಯೋಗ ಮಾಡಿಕೊಂಡು
ಅದರಿಂದ ನೀವು ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳ್ತೀವಿ.